ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಮಾಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಕುಂತ್ಯುವಾಚ. ನಿನ್ನೆಯ ದಿನ ಕುಂತಿದೇವಿ ಧರ್ಮರಾಜನಿಗೆ ಕೊಡಬೇಕಾದ ಅತ್ಯುತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ವಿದುಲ ಉಪಾಖ್ಯಾನವನ್ನು ಹೇಳಿ ಧರ್ಮರಾಜ ಶಾಂತಿಯಿಂದ ಸಮಾಧಾನದಿಂದ ಇರುವುದಲ್ಲ, ಶತ್ರು ಎದುರಿಗೆ ಇದ್ದಾಗ ಅವನನ್ನು ಸೆದೆಬಡಿಬೇಕು, ಅಧರ್ಮ ನಡೀತಾ ಇರುವಾಗ ಅದನ್ನು ಪರಿಹರಿಸಬೇಕು, ಧರ್ಮ ಜಾಗೃತಿ ಮಾಡಬೇಕು, ಶತ್ರುಗಳನ್ನು ಸೋಲಿಸಿ ಗೆದ್ದು ಬರುವುದೇ ಇದು ನಿಜವಾದ ಧರ್ಮ ಅಂತ ಹೇಳಿ ಧರ್ಮರಾಜನಿಗೆ ಸಂದೇಶವನ್ನು ಹೇಳಿದ. ಇನ್ನು ಅರ್ಜುನ, ಭೀಮ, ನಕುಲ, ಸಹದೇವರೇ ದ್ರೌಪದಿಗೆ ಕ್ರಮವಾಗಿ ಪುಟ್ಟದಾದ ಸಂದೇಶವನ್ನು ಭಾಳ ಚೊಕ್ಕಾಗಿ ಕೊಡ್ತಾಳೆ. ಕೃಷ್ಣ ಅರ್ಜುನಂ ಕೇಶವ ಬ್ರೂಯಾಹ ತ್ವಯಿ ಜಾತೆ ಸ್ಮ ಸೂತಕ್ಕೆ. ಅರ್ಜುನನಿಗೆ ಹೋಗಿ ಒಂದು ವಿಷಯವನ್ನು ಮುಟ್ಟಿಸು. ಯಾವಾಗ ಅರ್ಜುನ ಭೂಮಿಯ ಮೇಲೆ ಬಂದ, ಅರ್ಥಾತ್ ನಾನು ಅರ್ಜುನನನ್ನು ಹೆತ್ತೆ, ಆ ಕ್ಷಣದೊಳಗೆ ಆಕಾಶವಾಣಿ ಆಯಿತು. ಆಕಾಶವಾಣಿ ಆಯಿತು. ಏನಾಯಿತು ಅಂತಂದರೆ, ಸಹಸ್ರಾಕ್ಷಸಮಃ ಕುಂತಿ ಭವಿಷ್ಯತ್ತೇಷ ತೇ ಸುತಃ. ಮೊಟ್ಟ ಮೊದಲನೇ ಮಾತು, ಇಂದ್ರನಿಗೆ ಸಮನಾದ ನಿನ್ನ ಮಗನಾಗ್ತಾನೆ. ಇದು ಮೊದಲನೇದ್ದು. ಮುಂದೆ ಘನಘೋರವಾದ ಕುರುಗಳ ಜೊತೆಗೆ ಯುದ್ಧವಾಗತ್ತೆ, ಅದರೊಳಗೆ ಇವನು ಗೆದ್ದು ಬರ್ತಾನೆ. ಇದು ಎರಡನೇದ್ದು. ಭೀಮಸೇನ ದ್ವಿತೀಯ. ಭೀಮಸೇನ ಪ್ರಧಾನ ಸ್ಥಾನದೊಳಗೆ ನಿಂತರ ಭೀಮಸೇನ ದೇವರ ನಂತರದ ಸ್ಥಾನದೊಳಗೆ ಅರ್ಜುನ ಜಗತ್ತನ್ನು ಗೆದ್ದು ಬರ್ತಾನೆ. ಇದು ಮೂರನೇದ್ದು.
ಪುತ್ರಸ್ಥೆ ಪೃಥಿವೀಂ ಜೇತ, ಸಮಗ್ರವಾದ ಪೃಥಿವಿಯನ್ನು ಗೆಲ್ಲುವವನಾಗ್ತಾನೆ ನಿನ್ನ ಮಗ. ಎಲ್ಲ ಕುರುಗಳನ್ನು ಸಂಹಾರವನ್ನು ಮಾಡ್ತಾನೆ ನಿನ್ನ ಮಗ. ಜೊತೆಗೆ ವಾಸುದೇವನ ಸಹಾಯ ತುಂಬ ಮಹತ್ವದ್ದಾಗಿರುತ್ತೆ. ಇತ್ಯಾದಿಯಾಗಿ ಎಲ್ಲವೂ ಆಕಾಶವಾಣಿಯಾಗಿದೆ. ಪಿತೃವಂಶಂ ಪ್ರನಷ್ಟಂಚ, ಸಂತಾನ ನಿಂತು ಹೋಗುವ ಪ್ರಸಂಗ ಬಂದಾಗಲೂ ಈ ವಾಸುದೇವನ ಸಹಾಯದಿಂದಲೇನೆ ತಮ್ಮ ವಂಶವನ್ನು ಮುಂದೆ ಬೆಳೆಸ್ತಾನೆ. ಆಗುವ ಘಟನೆಯನ್ನು ಹೇಳ್ತಾಳೆ, ಇದು ಆಗಿದ್ದಲ್ಲ. ಏನು ಹೀಗೆ ಆಕಾಶವಾಣಿ ಅರ್ಜುನ ಹುಟ್ಟಿದಾಗಲೇ ಆಗಿದೆ. ಆದ್ದರಿಂದಾಗಿ ಈ ವಿಷಯ ಅರ್ಜುನನಿಗೆ ಮುಟ್ಟಿಸು. ಯುದ್ಧವಾಡುವುದಿಲ್ಲ ಅಂತ ಕೂಡುವುದಲ್ಲ. ಈಗ ಕೌರವರ ಜೊತೆಗೆ ಯುದ್ಧವಾಡುವ ಪ್ರಸಂಗ ಬಂದಿದೆ, ಅಲ್ಲಿ ಗೆದ್ದು ಬರಬೇಕು ಅರ್ಜುನ. ಮುಟ್ಟು ಸುದ್ದಿ ವಿಷಯವನ್ನು ಹೇಳು. ನಮೋ ಧರ್ಮಾಯ ಮಹತೆ ಧರ್ಮೋ ಧಾರಯತಿ ಪ್ರಜಾಹ. ಏನು ಹೇಳಿ ಕೃಷ್ಣ, ಈ ನನ್ನ ಮಕ್ಕಳಿಗೆ ಒಂದು ಮಾತು ಹೇಳು, ಧರ್ಮ ಇದು ಬಹಳ ಶ್ರೇಷ್ಠವಾದದ್ದು. ಧರ್ಮವೇ ಸಮಗ್ರವಾದ ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡುತ್ತೆ. ಅಂದ ಮೇಲೆ ಅಧರ್ಮ ತಾಂಡವವಾಡ್ತಾ ಇರುವಾಗ ಇವರು ಇಷ್ಟು ದಿನ ಸುಮ್ಮನೆ ಕುಳಿತರೆ ಯಾಕೆ? ಇನ್ನು ಸುಮ್ಮನೆ ಕೂಡಬೇಕಾದ ಪ್ರಸಂಗವಿಲ್ಲ. ಆದ್ದರಿಂದಾಗಿ ಅಧರ್ಮದ ವಿರುದ್ಧ ಓಡಾಡಲೇಬೇಕು. ಇಷ್ಟು ಅರ್ಜುನನಿಗೆ ಹೇಳು. ಹೇಳ್ತಾ ಭೀಮನಿಗೆ ಹೇಳು, ನಿತ್ಯೋದ್ಯುಕ್ತೋ ವೃಕೋದರ. ವೃಕೋದರನಿಗೆ ಕಟ್ಟಿ ಹಾಕಿದ್ದು, ಅವನು ಕುಳಿತುಕೊಂಡಿದ್ದು, ಅವನು ಆಲಸಿಯಾಗಿದ್ದು, ಅವನಿದ್ರೆ ನಾವು ಕೇಳೇ ಇಲ್ಲ. ನಿತ್ಯೋದ್ಯುಕ್ತ, ನಿತ್ಯ ಪ್ರಯತ್ನಶೀಲ, ಪ್ರಗತಿಶೀಲ. ಭೀಮನಿಗೆ ಒಂದು ಮಾತು ಹೇಳು, ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಯಾವ ಕಾರಣಕ್ಕಾಗಿ ನಿನ್ನಂಥ ಬಲಢ್ಯರನ್ನು ಹೆರ್ತಾಳಲ್ಲ ತಾಯಿ, ಆ ಸಮಯ ಇವತ್ತು ಎದುರಿಗೆ ಬಂದಿದೆ ಅಂತ ಹೇಳು ಭೀಮನಿಗೆ. ಭೀಮನಿಗೆಲ್ಲ ಗೊತ್ತಿದೆ, ನಾನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಲ್ಲ. ಧರ್ಮರಾಜನ ಕಟ್ಟಳೆಗೆ ಒಳಗಾಗಿದ್ದಾನೆ ಭೀಮ. ಅದನ್ನು ಧರ್ಮರಾಜನನ್ನು ಮನವೊಲಿಸಿ ಧರ್ಮರಾಜನನ್ನು ಮುಂದಾಳುವನ್ನಾಗಿ ಮಾಡಿಕೊಂಡು ಭೀಮ ಯುದ್ಧಕ್ಕೆ ಬರಲಿ. ಯಾವದಂತಂ ನ ಕುರುತೆ ಶತ್ರುಣಾಂ ಶತ್ರುಕರ್ಷಣಃ ವಿದಿತಾತೆ ಸದಾ ಬುದ್ಧಿರ್ಭೀಮಸ್ಯ ನ ಸಶಮ್ಯತಿ. ನನಗೆ ಗೊತ್ತು, ಭೀಮನ ಬುದ್ಧಿ ಈ ಕೌರವರ ಪರಿಪೂರ್ಣವಾಗಿ ಶಾಂತವಾಗದ ಹೊರತು ಭೀಮನ ಮನಸ್ಸು, ಭೀಮನ ಬುದ್ಧಿ ಶಾಂತವಾಗುವುದಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೂ ನಾನು ಹೇಳ್ತೇನೆ, ಅದಕ್ಕಾಗಿ ತಡ ಮಾಡುವ ಹಾಗಿಲ್ಲ. ಸಮಯ ಬಂದಿದೆ, ಅದನ್ನು ನಿಶ್ಚಯಿಸಿ ಅದರ ಫಲ ಬರಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ನಕುಲ ಸಹದೇವರಿಗೂ ಹೇಳು, ಇನ್ನು ಸಹನೆ ಅವಶ್ಯಕತೆ ಇಲ್ಲ. ಅಂದರೆ ಕೃಷ್ಣ ಸಂಧಾನಕ್ಕೆ ಬಂದಾನೆ. ಕೃಷ್ಣನ ಮುಂದೆ ಕುಂತಿ ಹೇಳ್ತಾಳೆ, ಈ ಕೌರವರೆಲ್ಲರೂ ಸಾಯಬೇಕು ಅಂತೇಳಿ. ಅಂದರೆ ಇನ್ನು ಕೃಷ್ಣ ನಿಶ್ಚಯ ಮಾಡಿಲ್ಲ, ಅನೌನ್ಸ್ ಮಾಡಿಲ್ಲ. ಯುದ್ಧವಾಗಬೇಕು, ಕೃಷ್ಣನ ನಿಶ್ಚಯ, ಯುದ್ಧವಾಗುವುದು ನಿಶ್ಚಯ, ಅದು ಇದ್ದೇ ಇದೆ. ಆದರೆ ಇನ್ನೂ ಕೃಷ್ಣ ಅನೌನ್ಸ್ ಮಾಡಿಲ್ಲ, ಸಂಧಿ ವಿಘಟನವಾಗಿದೆ, ಯುದ್ಧ ನಿಶ್ಚಯ ಅಂತೇಳಿ. ಆದರೆ ಕುಂತಿ ಸ್ಪಷ್ಟವಾಗಿ, ಅಲ್ಲಿ ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ದುರ್ಯೋಧನಾದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಕೃಷ್ಣ ಯಾವಾಗ ಸಿಟ್ಟಿಗೆ ಬಂದು ಕುಂತಿಯ ಮನೆಗೆ ಬಂದ, ಎಲ್ಲರೂ ಕೃಷ್ಣನ ಹಿಂದೆ ಓಡಿ ಬಂದ್ದಾರೆ ಕೃಷ್ಣನನ್ನು ಸಮಾಧಾನ ಮಾಡುವುದಕ್ಕಾಗಿ. ಆಗ ಕುಂತಿ ಹೇಳ್ತಾ ಇದ್ದಾಳೆ, ಇವು ಎಲ್ಲ ಮಾತುಗಳನ್ನು ನೆನೆಸಿ ಇದು ಸಮಯ ಹತ್ತಿರ ಬಂದಿದೆ, ಇದಕ್ಕೇನು ವಿಚಾರವಿಲ್ಲ, ಅವ್ರಿಗೆ ಯುದ್ಧವಾಡಲಿಕ್ಕೆ ಹೇಳು, ಕುರುಗಳನ್ನು ಕೊನೆಗಾಣಿಸುವುದಕ್ಕಾಗಿ ಹೇಳು ಅಂತ ಸ್ಪಷ್ಟ ಸಂದೇಶವನ್ನು ಕುಂತಿ ಕೊಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಏನು ಪಾಂಚಾಲಿ ಪರುಷಾಣ್ಯುಕ್ತ ಕೋನು ತತ್ಸಂತು ಮರ್ಹಸಿ. ಈ 5 ಜನರಿಗೆ ಹೇಳು, ಏನು ಪಾಂಚಾಲಿ ದ್ರೌಪದಿ ಇಂತಹ ಕೆಟ್ಟು ಮಾತುಗಳನ್ನು ಆಡಿಸಿಕೊಳ್ತಾಳೆ, ಕೇಳಿಸಿಕೊಳ್ತಾಳೆ ಅಂತಂದ್ರೆ ಇದಕ್ಕಿಂತಲೂ ದುಃಖ ಇನ್ನು ಜಗತ್ತಿನೊಳಗೆ ಯಾವುದಾದ್ರೂ ಅದನ್ನ. ಆ ದುಃಖ ಹೇಗೆ ಮರ್ತಿದ್ದಾರೆ ಇವರು ದುರ್ಯೋಧನಾದಿಗಳು, ಧರ್ಮರಾಜಾದಿಗಳು. ಸ್ವಲ್ಪ ನೆನಪಿಸೋರಿಗೆ. ನಾ ರಾಜ್ಯ ಹರಣಂ, ನಾನು ಹೇಳ್ತೇನೆ ಕೇಳಲಿ ಕೃಷ್ಣ, ನನಗೆ ರಾಜ್ಯ ಹೋದದ್ದಕ್ಕೆ ನನಗೆ ದುಃಖವಿಲ್ಲ. ಯಾಕೆ ನಾನು ಪಾಂಡುರಾಜನ ಜೊತೆಗೆ ವನದಲ್ಲೇ ಇದ್ದೀನಿ, ಬೆಳೆದವಳು ನಾನು. ನನಗೆ ರಾಜ್ಯ ಹೋದದ್ದಕ್ಕಾಗಿ ದುಃಖವಿಲ್ಲ. ಜೂಜಾಟದೊಳಗೆ ಸೋತ ಕಾರಣಕ್ಕೂ ನನಗೆ ದುಃಖವಿಲ್ಲ. ಯಾಕೆ ಜೂಜಾಟ ಧರ್ಮರಾಜನಿಗೆ ಬರುವುದಿಲ್ಲ, ಅವನು ಸೋತಾನೆ. ಆಡ್ಲಿಕ್ಕೆ ಹೋಗಬಾರ್ದಾಗಿತ್ತು, ಆಡ್ಲಿಕ್ಕೆ ಹೋಗಿದ್ದಾನೆ, ಸೋತಾನೆ, ಓಕೆ. ಆಟ ಅಂದಮೇಲೆ ಗೆಲುವು ಸೋಲುಗಳು ಇಲ್ಲವದೇ, ನನಗೆ ಅದರಿಂದ ಬಹಳ ದುಃಖವಾಗಿಲ್ಲ.
ನನ್ನ ಮಕ್ಕಳು ವನಕ್ಕೆ ಹೋಗಿದ್ದೂ ಕೂಡ ನನಗೇನು ದುಃಖವಿಲ್ಲ. ಯಾಕೆ? ವನದಲ್ಲಿ ಹೋಗಿ ಏನೋ ಮಾಡಿಲ್ಲ, ಅವರು ಸಾಧನೆಯನ್ನೇ ಮಾಡಿಕೊಂಡಿದ್ದಾನೆ. ಆದ್ದರಿಂದ ವನಕ್ಕೆ ದುಃಖವಿಲ್ಲ. ಆದರೆ ಯತ್ರ ಸಾ ಬೃಹತಿ ಶ್ಯಾಮ ಸಭಾಯಾಂ ಮೃದತಿ ಸದಾ, ಆ ದ್ರೌಪದಿ, ಆ ಪಾಂಚಾಲಿ ಆ ಸಭಾ ಮಧ್ಯದೊಳಗೆ ಕಣ್ಣೀರು ಹಾಕ್ತಾಳೆ ಅಂತಂದ್ರೆ ಅದಕ್ಕಿಂತಲೂ ದುಃಖ ಇನ್ಯಾವುದಿದೆ ಹೇಳಿ ಕೃಷ್ಣ? ಎಂಥ ಎಂಥ ಮಾತುಗಳನ್ನು ಆ ದ್ರೌಪದಿ ಕೇಳ್ತಾಳೆ ಅಂತಂದ್ರೆ ಅದಕ್ಕಿಂತ ಸಂಕಟ ಇನ್ನೇನಾಗತ್ತೆ? ಅದು ಯಾರೋ ಒಬ್ಬ ದುಷ್ಟ ಹೆಣ್ಣು ಅಲ್ಲ, ಸ್ತ್ರೀ ಧರ್ಮಿಣಿ, ಸ್ತ್ರೀ ಧರ್ಮದಲ್ಲಿ ರತರಾದವಳು, ಕ್ಷತ್ರಧರ್ಮದವನ್ನು ಅನುಸರಿಸಿಕೊಂಡು ಹೋಗುವಂಥವಳು, ಅನೇಕ ಗುಣಗಳಿಂದ ಸಂಪನ್ನನಾದವಳು, 5 ಜನ ಬಲಾಢ್ಯರನ್ನು ಪತಿಯನ್ನಾಗಿ ಪಡೆದು ಕೃಷ್ಣನ ಸೊಸೆಯಾಗಿ, ಕೃಷ್ಣನ ಗೆಳತಿಯಾಗಿ, ಪಾಂಡುರಾಜನ ಸೊಸೆಯಾಗಿ, ದ್ರುಪದರಾಜನ ಮಗಳಾಗಿ, ದೃಷ್ಟದ್ಯುಮ್ನನ ತಂಗಿಯಾಗಿರ್ತಕ್ಕಂತಹ ದ್ರೌಪದಿ, ಅವಳಿಗೆ ಇಷ್ಟು ದುಃಖವಾಗತ್ತೆ, ಇಷ್ಟು ಅನಿಸ್ಕೊಳ್ತಾಳೆ ಅಂತಂದ್ರೆ ಅದಕ್ಕಿಂತಲೂ ದುಃಖ ಇನ್ನೇನಿದೆ ಹೇಳಿ ಕೃಷ್ಣ? ಅದನ್ನೆಲ್ಲ ನೆನಪಿಸೋರಿಗೆ ನಾನು ನೆನಪಿಸಿನಿ ಅಂತ ಹೇಳು. ಅರ್ಜುನಂ ಪುರುಷವ್ಯಾಘ್ರಂ ದ್ರೌಪದ್ಯ ಪದವಿಂಚರ, ಅರ್ಜುನನಿಗೆ ಹೇಳು ದ್ರೌಪದಿ ಪದವಿ ಅರ್ಥಾತ್ ದ್ರೌಪದಿಯ ಪರಿಸ್ಥಿತಿ ಏನಿದೆ ಎನ್ನುವುದನ್ನು ಅರ್ಜುನನಿಗೆ ನೆನಪಿಸಿಕೊಡು. ನಾನು ನಿತ್ಯ ನೆನೆಸಿಕೊಳ್ತೇನೆ. ನಾನು ಭೀಮಾರ್ಜುನೋ ನಯೇತಾಂ ಹಿ ದೇವಾನಪಿ ಪರಾಂಗತಿಂ, ದೇವತೆಗಳಿಗೂ ಕೂಡ ಈ ಭೀಮಾರ್ಜುನರು ನರಕಲೋಕವನ್ನು ಕಾಣಿಸಿ ಬಿಡ್ತಾರೆ. ಅಂಥ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ನನಗೆ ಗೊತ್ತು ನನ್ನ ಮಕ್ಕಳ ಬಗ್ಗೆ. ಅದನ್ನು ನೆನಪಿಸೋರಿಗೆ. ಬಹಳ ದಿನವಾಯ್ತಲ್ಲ, ಮರ್ತಿದ್ದಾರೆ ಅನಿಸುತ್ತೆ, ನೆನಪಿಸೋರಿಗೆ. ದುಶ್ಯಾಸನಶ್ಚ ಯದ್ ಭೀಮಂ ಕಟುಕಾನ್ಯಭಾಷತ, ಭೀಮನಿಗೆ ಆ ದುರ್ಬಲ ಹೇಡಿಯಾದ ದುಶ್ಯಾಸನ ಆ ಮಟ್ಟದಲ್ಲಿ ಮಾತನಾಡ್ತಾನೆ ಅಂತಂದ್ರೆ ಅದನ್ನು ನೆನಪಿಸೋದು ಅಂತ ಹೇಳಿ ಅವರಿಗೆ ಕೊಡಬೇಕಾದ ಸಂದೇಶ ಸ್ಪಷ್ಟ ಇತ್ತು. ಯುದ್ಧವಾಗಬೇಕು. ಭೀಮಾರ್ಜುನರು ಹುಟ್ಟಿದ್ದೇ ಕೌರವರ ಕೊನೆಗಾಣಿಸುವುದಕ್ಕಾಗಿ. ಅವರಿಗೆ ಇಷ್ಟೆಲ್ಲ ದುಃಖವಾಗಿದೆ, ಇಷ್ಟೆಲ್ಲ ಸಂಕಟವಾಗಿದೆ, ದ್ರೌಪದಿಗೆ ಇಷ್ಟು ಪೀಡೆಯಾಗಿದೆ. ಇದನ್ಯಾವುದನ್ನು ನಾನು ಸಹನೆ ಮಾಡುವುದಿಲ್ಲ. ಇದಕ್ಕೆ ಘನಘೋರವಾದ ಯುದ್ಧವಾಗಬೇಕು. ಯುದ್ಧದೊಳಗೆ ಆ ಕುರುಗಳೆಲ್ಲರೂ ಅಂತ್ಯವನ್ನು ಕಾಣಬೇಕು. ಸ್ಪಷ್ಟವಾಗಿ ದ್ರೌಪದಿ ಇಷ್ಟು ಹೇಳಿ ಪಾಂಡವಾನ್ ಕುಲುಷಂ ಪೃಚ್ಛೆ, ಪಾಂಡವರಿಗೆ ಕೇಳು, ಸುಖವಾಗಿದ್ದೀರಾ ಅಂತ ಕೇಳು. ನಾನಂತರೂ ಸುಖವಾಗಿದ್ದೇನೆ ಅಂತ ಅವ್ರಿಗೆ ಹೇಳು. ಅರಿಷ್ಟಂ ಗಚ್ಚ ಪಂಥಾನಂ, ನಿನ್ನ ಮಾರ್ಗ ಸುಖಮಯವಾಗಿರಲಿ ಕೃಷ್ಣ. ಏನು, ನನ್ನ ಮಕ್ಕಳನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡಿಕೊ ಅಂತ ಕೊನೆಗೆ ಇಷ್ಟು ಮಾತನ್ನು ಹೇಳಿ ಕುಂತಿ ತಾನು ಸುಮ್ಮಾಗ್ತಾಳೆ. ಆಗ ಕೃಷ್ಣ ಅಭಿವಾದ್ಯತ ತಾಂ, ಕೃಷ್ಣ ಪ್ರದಕ್ಷಿಣಿ ಹಾಕಿ ಕುಂತಿಗೆ ನಮಸ್ಕಾರವನ್ನು ಮಾಡ್ತಾನೆ. ಕೃಷ್ಣನ ಮುಖದ ಭಾವ ಹೀಗಿತ್ತು, ಅಮ್ಮ ಇನ್ನೇನು ಬಹಳ ದಿನಗಳು ಉಳಿದಿಲ್ಲ ಈ ಕೌರವರು ಭೂಮಿ ಮೇಲೆ ಉಳಿಯುವಂಥದ್ದು ಅಂತ ಅನ್ನೋದು ಮುಖದ ಚಹರೆಯಿಂದಲೇನೆ ಸ್ಪಷ್ಟವಾಗಿ ಕುಂತಿಗೆ ತಿಳಿಸಿಕೊಡ್ತಾನೆ ಕೃಷ್ಣ. ಸಿಂಹ ಖೇಲ ಗತಿ ಮಹಾಬಾಹು ನಿಶ್ಚಕ್ರಮ, ಸಿಂಹದಂತೆ ನಡಿಗೆ ಉಳ್ಳಂತಹ ಶ್ರೀಕೃಷ್ಣ ಪರಮಾತ್ಮ, ಅಜಾನುಬಾಹುವಾದ ಕೃಷ್ಣ ಪರಮಾತ್ಮ ಕುಂತಿಗೆ ಪ್ರದಕ್ಷಿಣೆ ಹಾಕಿದ, ನಮಸ್ಕಾರ ಮಾಡಿದ. ಅಮ್ಮ ನಿನ್ನ ಮಾತು ನಾನು ನೆರವೇರಿಸ್ತೇನೆ ಅಂತ ಹೇಳಿದ. ಅಲ್ಲಿಂದ ಹೊರಟೇ ಬಿಟ್ಟ ಕೃಷ್ಣ. ಹೋಗ್ತಾ ಇರುವಾಗ ಅಲ್ಲಿ ಭೀಷ್ಮಾದಿಗಳು ನಿಂತಿದ್ರು. ನಾನು ಹೋಗಿ ಬರ್ತೇನೆ ಅಂತ ಒಂದು ಮಾತು ಹೇಳಿದ. ಪಕ್ಕದಲ್ಲಿ ಕರ್ಣ ಸಿಕ್ಕ. ಆ ಕರ್ಣನನ್ನು ರಥದೊಳಗೆ ಕೂಡಿಸಿಕೊಂಡವನೇ ಕೃಷ್ಣ ಹೊರಟೇ ಬಿಟ್ಟ. ಎಲ್ಲರಿಗೂ ಆಶ್ಚರ್ಯವಾಯಿತು, ಕಲರವ ಶುರುವಾಯಿತು. ಕೃಷ್ಣ ಕರ್ಣನನ್ನು ಕೂಡಿಸಿಕೊಂಡು ಹೋದ ಅಂತಾದರೆ ಕರ್ಣನನ್ನು ಹೈಜಾಕ್ ಮಾಡಿದ್ನ ಕೃಷ್ಣ, ಅಪಹಾರ ಮಾಡಿದ್ನ ಕೃಷ್ಣ. ದುರ್ಯೋಧನನಿಗಂತೂ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ದುರ್ಯೋಧನನಿಗೆ. ಬಾಯಿ ತಕ್ಕೊಂಡು ನಿಂತು ಬಿಟ್ಟ. ಕರ್ಣನೇ ಹೊರಟು ಹೋದರೆ ದುರ್ಯೋಧನನ ಅವಸ್ಥೆ ಏನು? ಕರ್ಣನ ನಂಬಿ ಯುದ್ಧಕ್ಕೆ ನಿಂತಿದ್ದಾನೆ. ಕರ್ಣನೇ ಓಡಿ ಹೋಗ್ಬಿಟ್ರೆ ಕರ್ಣನನ್ನು ಹೈಜಾಕ್ ಮಾಡಿಬಿಟ್ಟ ಕೃಷ್ಣ ಒಂದು ಕ್ಷಣದೊಳಗೇನೆ. ಆದರೆ ಅವನನ್ನು ಎತ್ತಿಕೊಂಡು ಕಟ್ಟಿಕೊಂಡು ಬಂಧನದಲ್ಲಿ ಹಾಕಿಕೊಂಡು ಪಾಂಡವರ ಹತ್ರ ಕರೆದುಕೊಂಡು ಹೋಗಲಿಲ್ಲ. ಸ್ವಲ್ಪ ಹೊತ್ತು ಏಕಾಂತದೊಳಗೆ ಮಾತನಾಡಿ ಅಲ್ಲೇನೇ ಕರ್ಣನನ್ನು ಕೆಳಗೆ ಇಳಿಸಿ ನಡಿ ರಥ ಓಡಿಸು ಅಂತ ಹೇಳಿ ಕುದುರೆಗಳಿಗೆ
ಆ ಮಾತಲ್ಲಿಗೆ ಹೇಳಿದ ಓಡು 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 ಅಂತ ಹೇಳಿದ. ಓಡಿಸ್ಕೊಂಡು ಕೃಷ್ಣ ಪರಮಾತ್ಮ ಉಪಪ್ಲಾವ್ಯ ನಗರಕ್ಕೆ ಹೊರಟೇ ಹೋಗಿಬಿಟ್ಟ. ಆಗ ದುರ್ಯೋಧನ ಬೆಪ್ಪಾಗಿ ನಿಂತಿದ್ದ. ಈಚೆ ಕರ್ಣ ಇನ್ನೂ ಬಂದಿದ್ದಿಲ್ಲ. ದುರ್ಯೋಧನ ಬೆಪ್ಪಾಗಿ ನಿಂತಿದ್ದ. ಆಗ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಬ್ಬರೂ ದುರ್ಯೋಧನ ಕುರಿತು ಮಾತನಾಡ್ತಾರೆ. ಏ ದುರ್ಯೋಧನ ಮೂರ್ಖ, ಕುಂತಿ ಏನ್ ಹೇಳಿದ್ಲು ಆ ಮಾತುಗಳನ್ನು ಕೇಳು. ಕುಂತಿಯ ಮಾತುಗಳನ್ನು ಪಾಂಡವರು ಎಂದಿಗೂ ಪಕ್ಕಕ್ಕೆ ಸರಿಸುವುದಿಲ್ಲ, ಅದನ್ನು ಸಾಧಿಸಿ ತೀರ್ತಾರೆ ಅವರು. ವಾಕ್ಯಂ ಅರ್ಥವತ್ತಾದ ಮಾತಿತ್ತು, ಉಗ್ರವಾದ ಮಾತಿತ್ತು, ಧರ್ಮ ಅದರೊಳಗೆ ಸೇರಿಕೊಂಡಿತ್ತು, ಅದನ್ನು ವಾಸುದೇವನಿಗೆ ಸಮ್ಮತವೂ ಆಗಿತ್ತು. ಆ ಮಾತುಗಳನ್ನು ಕೌಂತೆಯ ತತ್ಕರಿಷ್ಯಂತಿ, ಆ ಮಾತುಗಳನ್ನು ಈ ಪಾಂಡವರು ನಡೆಸಿ ತೀರ್ತಾರೆ. ಕೃತಾಸ್ತಂ ಅರ್ಜುನಂ ಪ್ರಾಪ್ಯ, ಒಂದು ಕಡೆಗೆ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡವನು ಅರ್ಜುನ, ದುರ್ಯೋಧನಾದಿಗಳನ್ನು ಕೊನೆ ಕಾಣಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಭೀಮ ಮತ್ತೊಂದು ಕಡೆಗೆ. ಇವರಿಬ್ಬರಿದ್ದಾಗ ಇವರಿಬ್ಬರ ಹತ್ತಿರದಲ್ಲಿ ಹೋಗಿ ಸುಖವಾಗಿ ಯಾರಾದರೂ ಬರ್ಲಿಕ್ಕೆ ಸಾಧ್ಯ ಉಂಟಾ ದುರ್ಯೋಧನ? ಇವರಿಬ್ಬರ ಮೇಲೆ ವಾಸುದೇವನ ಸಹಾಯವಿದೆ. ಈ ಅರ್ಜುನನ ಗಾಂಡಿವ ಧನಸ್ಸು ನಾಶವಾಗುವುದಿಲ್ಲ, ಅದರ ಕಟ್ಟಾಗಿ ಹೋಗುವುದಿಲ್ಲ, ಬಾಣಗಳು ಖಾಲಿ ಆಗುವುದಿಲ್ಲ, ಅಭೇದ್ಯವಾದ ರಥ, ಮೇಲೆ ಹನುಮಂತನ ಧ್ವಜ, ಇದರಲ್ಲಿ ಸಾರಥಿಯಾಗಿ ಶ್ರೀಕೃಷ್ಣ ನಿಂತಿದ್ದಾನೆ. ಹೀಗಿರುವಾಗ ಆ ಅರ್ಜುನನ ಹತ್ತಿರ ಬಂದು ಯಾರಾದರೂ ಬದುಕಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಇದೇ ವಾನರ ಧ್ವಜವನ್ನು ಇಟ್ಟುಕೊಂಡೇನೆ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿದ. ಅಷ್ಟೇ ಅಲ್ಲ, ಆ ಘೋಷಯಾತ್ರಾದೊಳಗೆ ನಿಮ್ಮನ್ನೆಲ್ಲರನ್ನು ಬರ್ಬಾದ್ ಮಾಡಿ ಹಾಕಿದ. ಆ ಗಂಧರ್ವರೆಲ್ಲರೂ ನಿಮ್ಮನ್ನು ಕಟ್ಟಿ ಹಾಕಿಕೊಂಡು ಹೋದಾಗ ಇದೇ ಅರ್ಜುನ ಬಂದು ಬಿಡಿಸಿದ. ಧ್ರುಪದ ರಾಜನ ಪಟ್ಟಣಕ್ಕೆ, ವಿರಾಟರಾಜನ ಪಟ್ಟಣಕ್ಕೆ ಯುದ್ಧಕ್ಕಾಗಿ ಹೋದಾಗ ನಿಮ್ಮನ್ನೆಲ್ಲರನ್ನು ಮೂರ್ಛೆಗೊಳಿಸಿ ಸಂಹಾರವನ್ನು ಮಾಡೋದೊಂದೇ ಬಾಕಿ ಉಳಿದಿತ್ತು. ಹಾಗೆ ಮಾಡಿ ಹಾಕಿದ. ಅಂತಹ ಅರ್ಜುನನ ಎದುರಿಗೆ ಯುದ್ಧವಾಡೋದು ಬೇಡೋ ದುರ್ಯೋಧನ. ಕುಂತಿಯ ಮಾತು ಹೇಳಿದ ಮೇಲಾದರೂ ಕೇಳು. ಅಭಿವಾದಯಮಾನಂ ತ್ವಾಂ ಪಾಣಿಭ್ಯಾಂ ಭೀಮಪೂರ್ವಜ. ಧರ್ಮರಾಜನಿಗೆ ರಾಜನಾಗ್ಲಿಕ್ಕೆ ಬಿಟ್ಬಿಡು. ಧರ್ಮರಾಜ ಒಬ್ಬ ರಾಜನಾದ ಅಂತಂದ್ರೆ ನೀನೇ ಯುವರಾಜನಾಗ್ತೀಯ. ನಿನಗಿಂತಲೂ ಒಂದು ದಿನಕ್ಕೆ ಸಣ್ಣವನಾದ ಭೀಮನಿಂದ ಹಿಡಿದುಕೊಂಡು ಎಲ್ಲರೂ ಕೈ ಮುಕ್ಕೊಂಡು ನಿನ್ನ ಎದುರಿಗೆ ನಿಲ್ತಾರೋ, ಕೈ ಮುಗಿದು ನಿನ್ನ ಎದುರಿಗೆ ನಿಲ್ತಾರೆ. ಪರಿಶ್ವಜತು ಬಾಹುಭ್ಯ, ಆ ಭೀಮನನ್ನು ನೀನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೋ. ನಿನ್ನ ವೈಭವ ಊಹಾತೀತವಾದ ವೈಭವವಿರುತ್ತದೆ. ಸಂಗಚ್ಛ ಭಾತೃವಿಸ್ಸಾರ್ಧಂ, ನಿನ್ನ ತಮ್ಮಂದರ ಜೊತೆಗೆ ಕುಡಿಕೋ. ಮಾನಂ ಸಂತ್ಯಜ್ಯ, ನಿನ್ನ ಈ ದುರಭಿಮಾನವನ್ನು ಬಿಟ್ಟಾಕು. ಸಮಗ್ರವಾಗಿರ್ತಕ್ಕಂಥ ರಾಜ್ಯವನ್ನು ಸುಖದಿಂದ ಆಳು. ಅಲಂ ಯುದ್ಧೇನ ರಾಜೇಂದ್ರ. ದುರ್ಯೋಧನ, ಈ ಯುದ್ಧ ಬೇಡ ಮಹಾರಾಯ, ಬೇಡ. ಜ್ಯೋತಿಂಷಿ ಪ್ರತಿಕೂಲಾನಿ ದಾರುಣ ಮೃಗಪಕ್ಷಿಣ. ಏನು ಜ್ಯೋತಿಷ್ಯ ಸರಿಯಾದ ಭವಿಷ್ಯವನ್ನು ನುಡಿತಾ ಇಲ್ಲ. ನಿನಗೆ ವಿರುದ್ಧವಾಗಿ ಏನೇ ಜ್ಯೋತಿಷ್ಯವಿದೆ. ಒಳ್ಳೆ ಒಳ್ಳೆ ಮೃಗ ಪಕ್ಷಿಗಳು ಕೆಟ್ಟ ಧ್ವನಿಯಿಂದ, ಅಪಸ್ವರದಿಂದ ಚೀರ್ತಾ ಇವೆ. ಇದು ಎಲ್ಲವೂ ಕೂಡ ಅನರ್ಥದ ಸೂಚನೆಯಾಗಿದೆ. ದುರ್ಯೋಧನ, ಬಿಟ್ಟಾಕು. ವಾಹನಾನ್ಯಪ್ರಹೃಷ್ಟಾನಿ ರಥದ್ದೀವ ವಿಷಾಂಪತೆ ಗೃಧ್ರಾಸ್ತೆ ಪರ್ಯುಪಾಸಂತೆ. ಎಲ್ಲ ಯಾವ ವಾಹನಗಳು ಪ್ರಹೃಷ್ಟವಾಗಿಲ್ಲ, ಸಂತುಷ್ಟವಾಗಿಲ್ಲ. ಹದ್ದುಗಳು ಚೀರ್ತಾ ಇವೆ. ಇವೆಲ್ಲವೂ ಕೂಡ ಬಹಳ ಅನಿಷ್ಟ ಸೂಚನೆ ಅಲ್ವಾ ದುರ್ಯೋಧನ? ಬಿಟ್ಟಾಕು, ಬೇಡ. ಕುರುವಾಕ್ಯಂ, ನಿನ್ನ ತಾಯಿ ಹೇಳಿದ ಮಾತನ್ನು ಕೇಳು, ನಿನ್ನ ತಂದೆ ಹೇಳಿದ ಮಾತನ್ನು ಕೇಳು, ನಾವು ಹೇಳ್ತಾ ಇರುವ ಮಾತುಗಳನ್ನು ಕೇಳು. ಹಿತೈಷಿಗಳು ಕುಂತಿ ಹೇಳಿದಾಳೆ, ನಿಶ್ಚಯ ಮಾಡಿಕೊಡ್ತಾರೆ. ಪಾಂಡವರಿಗೆ ಈ ವಿಷಯ ಮುಟ್ಟೋದ್ರೊಳಗೇನೆ ನೀನು ನಿನ್ನ ಸಂಧಾನದ ಅರ್ಧ ರಾಜ್ಯದ ಒಪ್ಪಿಗೆಯನ್ನು ಮುಟ್ಟಿಸಿಬಿಡು. ಅವರಿಗೆ ಸುಖವಾಗಿರ್ತೇವೆ ನಾವೆಲ್ಲರೂ, ಎಲ್ಲ ರಾಜರುಗಳು ಸುಖವಾಗಿ ಇರ್ತಾರೆ ಅಂತ ಹೇಳಿ ಭೀಷ್ಮಾಚಾರ್ಯರು ತಮ್ಮ ಪ್ರಯತ್ನ ತಾವು ಬಿಡ್ತಾ ಇಲ್ಲ, ಎಲ್ಲರೂ ಸುಖವಾಗಿರಬೇಕು ಅಂತ ಹೇಳಿ ದುರ್ಯೋಧನನಿಗೆ ಮೇಲೆ 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 ಹೇಳ್ತಾ ಇದ್ದಾರೆ. ಏವ ಮುಕ್ತಸ್ತು ವಿಮನಃ ತಿರ್ಯಗ್ ದೃಷ್ಟಿರಧೋಮುಖ. ಇಷ್ಟು ಹೇಳ್ತಾ ಇರುವಾಗ ದುರ್ಯೋಧನ ಕೆಳಗೆ ತಿರ್ಯಗ್ ದೃಷ್ಟಿ ಅಧೋಮುಖ, ಮುಖ ತೆಳಗೆ ಹಾಕಿದ್ದಾನೆ.
ದೃಷ್ಟಿ ತೀಕ್ಷ್ಣವಾಗಿದೆ. ಸಂಹೃತ್ಯ ಚ ಭೂರ್ಮಧ್ಯಂ ನ ಕಿಂಚಿತ್ ವ್ಯಾಜಹಾರ, ಏನು ಮಾತಾಡಲಿಲ್ಲ ದುರ್ಯೋಧನ, ಗಪ್ಪಾಗಿದ್ಬಿಟ್ಟ. ಇದನ್ನು ನೋಡಿ ಭೀಷ್ಮಾಚಾರ್ಯರು ಮತ್ತೆ ಮಾತನಾಡ್ತಾರೆ. ಶುಶ್ರೂಷ ಮನಸೂಯಂಚ ಬ್ರಹ್ಮಣ್ಯಂ ಸತ್ಯವಾದಿನಂ ಪ್ರತಿಯೋತ್ಸ್ಯಾಮಹೇ ಪಾರ್ಥ ಮತೋ ದುಃಖತರನ್ನು ಕಿಂ. ಅಲ್ಲೋ ದುರ್ಯೋಧನ, ಶುಶ್ರೂಷುಂ ಏನು, ಜ್ಞಾನಿಗಳನ್ನು, ಹಿರಿಯರನ್ನು, ಧರ್ಮವನ್ನು, ಧರ್ಮಾಚರಣೆಯನ್ನು, ಚೆನ್ನಾಗಿ ಸೇವೆಯನ್ನು ಮಾಡುವ, ಅನಸೂಯಂ ಯಾರ ಮೇಲೂ ಅಸೂಯೆ ಇಲ್ಲದೆ ಇರುವ, ಬ್ರಹ್ಮಣ್ಯಂ ಶುದ್ಧವಾದ ವೇದೋಕ್ತವಾದ ಆಚಾರ ವಿಚಾರಗಳನ್ನು ರೂಢಿಸಿಕೊಂಡ ಸತ್ಯವಾದಿಯಾಗಿರ್ತಕ್ಕಂತಹ ಧರ್ಮರಾಜನ ಜೊತೆಗೆ ಯುದ್ಧ ಮಾಡಬೇಕು ಎನ್ನುವುದೇ ಬಹಳ ದುಃಖವಾದದ್ದಲ್ವಾ? ದುಷ್ಟರ ಜೊತೆಗೆ ಯುದ್ಧ ಇದು ಯೋಗ್ಯವಾದದ್ದು. ಇಂತಹ ಸಾಧು ಸಜ್ಜನರ ಜೊತೆಗೆ ಯುದ್ಧ ಅಂತನ್ನೋದೇ ಬಹಳ ದುಃಖವಾಗುವುದಿಲ್ವೇ? ದ್ರೋಣಾಚಾರ್ಯ ಹೇಳ್ತಾರೆ, ನೋಡು ದುರ್ಯೋಧನ, ನನಗೆ ಅಶ್ವತ್ಥಾಮ ನನ್ನ ಮಗ ನನಗೆ ಎಷ್ಟು ಪ್ರಿಯನೋ ಅದಕ್ಕಿಂತಲೂ ಬಹಳ ಪ್ರಿಯನಾಗಿದ್ದಾನೆ ಅರ್ಜುನ. ಆ ಅರ್ಜುನನ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತಂದ್ರೆ ನಮ್ಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅಶ್ವತ್ಥಾಮ ಎಷ್ಟು ಬಲಿಷ್ಠನಿದ್ದಾನೆ, ಅಶ್ವತ್ಥಾಮನಿಗಿಂತಲೂ ಮಹಾಬಲಾಢ್ಯನಾಗಿದ್ದಾನೆ ಅರ್ಜುನ. ಹೌದಾ? ಹೌದು. ಅಶ್ವತ್ಥಾಮಾಚಾರ್ಯ ನಿಜವಾಗಿ ರುದ್ರದೇವರ ಅವತಾರ, ಈ ಅರ್ಜುನ ಇಂದ್ರನ ಅವತಾರ, ಸತ್ಯ. ಆದರೆ ಒಂದು ಬ್ರಹ್ಮದೇವರ ಶಾಪ ಉಂಟು, ಅರ್ಜುನನ ಎದುರಿಗೆ ನೀನು ಸೋಲು ಅಂತ ಹೇಳಿ. ಎರಡನೇದು, ಅರ್ಜುನನಲ್ಲಿ ಕೃಷ್ಣನ ಆವೇಶವಿದೆ, ನರನಾರಾಯಣರು ಇದ್ದಾರೆ. ಅಕ್ಷಯವಾದ ಅಶ್ವತ್ಥಾಮಾಚಾರ್ಯರೇ ಮುಂದೆ ಯುದ್ಧದಲ್ಲಿ ಹೇಳ್ತಾರೆ, ಗಾಂಡೀವ ಧನಸ್ಸು, ಅಕ್ಷಯ ಇಷುಧಿ, ಅಭೇದ್ಯವಾದ ರಥ, ಕೃಷ್ಣನ ಸಾರಥ್ಯ, ಮೇಲೆ ವಾನರ ಕೇತ, ಇಷ್ಟೆಲ್ಲ ಇರೋದ್ರಿಂದ ಇವತ್ತಂದ್ರೂ ನನಗೆ ಅರ್ಜುನನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಬಿಟ್ಟು ಹೋಗಿಬಿಡ್ತಾರೆ ಅಶ್ವತ್ಥಾಮಾಚಾರ್ಯರು. ಅಷ್ಟು ಬಲಾಢ್ಯನಾಗಿದ್ದಾನೆ ಅರ್ಜುನ. ನಚೇತ್ ಪುತ್ರ ಪ್ರಿಯತಮಂ ಪ್ರತಿಯೋತ್ಸೇ ಧನಂಜಯಂ, ನನ್ನ ಮಗನಿಗಿಂತಲೂ ಅತ್ಯಂತ ಪ್ರಿಯತಮನಾಗಿರ್ತಕ್ಕಂಥ ಅರ್ಜುನನ ಜೊತೆಗೆ ನಾನು ಇವತ್ತು ಯುದ್ಧವಾಡಬೇಕು ಅಂತಂದ್ರೆ ಅದಕ್ಕಿಂತ ದುಃಖ ಇನ್ಯಾವುದಾದ್ರೂ ಇದೇನು ಜಗತ್ತಿನೊಳಗೆ? ದುರ್ಯೋಧನ, ತಿಳಿದುಕೋ, ಬೇಡ, ಯುದ್ಧ ಬೇಡ. ಧಿಗಸ್ತು ಕ್ಷತ್ರ ಜೀವಿಕಂ, ನಾನು ಶುದ್ಧವಾದ ಬ್ರಾಹ್ಮಣ್ಯದೊಳಗೆ ಇದ್ದವ ನಾನು. ಅಂತಹ ನಾನು ನಿನ್ನ ಮಾತು ಕೇಳಿ ನೀನು ಕಾಲಿಗೆ ಬಿದ್ದದ್ದಕ್ಕಾಗಿ ನಿನ್ನ ಮೇಲೆ ಕರುಣೆಯನ್ನು ಮಾಡಿ ಈ ಕ್ಷತ್ರ ಜೀವನವನ್ನೇನು ನಾನು ಆರಿಸಿಕೊಂಡೆ, ಚಾಯ್ಸ್ ಮಾಡಿಕೊಂಡೆಲ್ಲ, ಈ ಕ್ಷತ್ರ ಜೀವನಕ್ಕೇನೆ ಧಿಕ್ಕಾರವಿರಲಿ. ಇಂಥ ಘೋರವಾದ ಪ್ರಸಂಗ ಎದುರಿಗೆ ಬರುತ್ತೆ ಅಂತ ನಾನು ಕನಸಿನಲ್ಲಿ ಊಹೆ ಮಾಡಿಲ್ಲ. ಯಸ್ಯ ಲೋಕೆ ಸಮೋ ನಾಸ್ತಿ ಕಶ್ಚಿದನ್ಯೋ ಧನುರ್ಧರ ಮತ್ ಪ್ರಸಾದಾತ್ ಸಭೀಭತ್ಸು ಶ್ರೇಯ ನನ್ಯೈ ಧನುರ್ಧರೈ. ನನ್ನ ಅನುಗ್ರಹದಿಂದ, ನನ್ನ ಆಶೀರ್ವಾದದಿಂದ, ನಾನು ಕೊಟ್ಟ ವಿದ್ಯೆಯಿಂದ ಜಗತ್ತಿನೊಳಗೆ ಅಪ್ರತಿಮ ಬಲಾಢ್ಯನಾಗಿದ್ದಾನೆ ಅರ್ಜುನ. ಆ ಅರ್ಜುನನನ್ನು ಸಂಹಾರವನ್ನು ಮಾಡೋದಕ್ಕಾಗಿಯೇ ಯುದ್ಧ ಮಾಡಬೇಕು, ಅವನು ಎದುರಿಗೆ ನಿಂತು ಯುದ್ಧ ಮಾಡಬೇಕು ಅಂತಂದರೆ ಏನಿದು ವಿಧಿಯ ಆಟ ಅಂತ ಹೇಳಿ ತುಂಬ ದುಃಖ ಪಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅತ್ಯದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ವಾರ್ಯಮಾಣೋಪಿ ಪಾಪೇಭ್ಯ ಪಾಪಾತ್ಮ ಪಾಪಮಿಚ್ಛತಿ, ಚೋದ್ಯಮಾನೇಪಿ ಪಾಪೇನ ಶುಭಾತ್ಮ ಶುಭಮಿಚ್ಛತಿ. ಅತ್ಯದ್ಭುತವಾದ ಮಾತು. ಯಾರ ಮನಸ್ಸು, ಯಾರ ಯೋಗ್ಯತೆ, ಯಾರ ಸ್ವಭಾವ ದುಷ್ಟವಾಗಿದೆ ಅಂತಹ ವ್ಯಕ್ತಿಗೆ ಎಷ್ಟು ಪಾಪಗಳನ್ನು ಮಾಡಬೇಡ, ಈ ಪಾಪಗಳಿಂದ ಇಂಥ ಅನರ್ಥವಿದೆ, ಇದರಿಂದ ಹೀಗಾಗತ್ತೆ, ಇದರಿಂದ ಇಷ್ಟೆಲ್ಲ ಹಾನಿ ಇದೆ ಅಂತ ನಾವು ಎಷ್ಟು ಹೇಳಿದರೂ ಕೂಡ ಆ ಪಾಪಗಳನ್ನು ಮಾಡುವುದಕ್ಕೆ ಅವನು ನಿಲ್ಲಿಸುವುದೇ ಇಲ್ಲ, ಇನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಅದೇ ಯಾರು ಸನ್ಮನುಷ್ಯನಿದ್ದಾನೆ, ಸಜ್ಜನನಿದ್ದಾನೆ, ಅವನಿಗೆ ಎಷ್ಟು ಪಾಪಕರ್ಮಗಳಲ್ಲಿ ಪ್ರಚೋದನೆ ಮಾಡಿದರು, ಎಷ್ಟು ಪಾಪಕರ್ಮಗಳಲ್ಲಿ ಪ್ರೇರಣೆಯನ್ನು ಮಾಡಿದರು, ಉತ್ಸಾಹ ಕೊಟ್ಟರು, ಆಸೆ ಆಕಾಂಕ್ಷೆಗಳನ್ನು ನಾವು ಅವನಿಗೆ ತೋರಿಸಿದರೂ ಕೂಡ ಅವನು ಎಂದಿಗೂ ಕೂಡ ಕೆಟ್ಟ ಕರ್ಮದೊಳಗೆ ಅವನು ತೊಡಗುವುದಿಲ್ಲ, ಅವನು ಒಳ್ಳೆ ಕರ್ಮಗಳಲ್ಲೇ ತೊಡಗುತ್ತಾನೆ. ಇದಕ್ಕೆ ಮೂಲಭೂತವಾದದ್ದು ಏನು ಅಂತಂದರೆ ಅವನ ಸ್ವಭಾವ. ಧರ್ಮರಾಜನಿಗೆ ಎಷ್ಟು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದರೂ ಕೂಡ ಧರ್ಮರಾಜ ಪ್ರತಿಯೊಬ್ಬರಲ್ಲಿ ಒಳ್ಳೆಯದನ್ನೇ ಕಾಣ್ತಾನೆ.
ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡು ಎಂಬುದಾಗಿ ಪ್ರಚೋದನೆಯನ್ನು ಮಾಡಿದರೋ ಅವನು ಅಷ್ಟು ಒಳ್ಳೆ ಕರ್ಮಗಳನ್ನೇ ಮಾಡ್ತಾನೆ. ಯಾಕೆ? ಅವನ ಸ್ವಭಾವ ಶುದ್ಧವಾಗಿದೆ. ಇದೇ ದುರ್ಯೋಧನನ ಸ್ವಭಾವ ಎಷ್ಟು ದುಷ್ಟವಾಗಿದೆ ಅಂತಂದರೆ, ಎಷ್ಟು ಒಳ್ಳೆಯದನ್ನು ಹೇಳಿದರೂ, ಈ ದುಷ್ಟ ಕಾರ್ಯಗಳಿಂದ ಎಷ್ಟು ಕೆಡಕಾಗತ್ತೆ ಎಂಬುದಾಗಿ ಹೇಳಿದರೂ ಕೂಡ ಅವನು ಆ ದುಷ್ಟ ಕಾರ್ಯಗಳಿಂದ ಅವನು ಹಿಂದೆ ಸರಿಯಲಾರ, ಇನ್ನೂ ಹೆಚ್ಚು ದುಷ್ಟ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದ್ರೌಪದಿ ಸಹಿತಂ ಪಾರ್ಥಂ ಸಾಯುಧೈರ್ಭ್ರಾತೃಭಿರ್ವೃತಂ ವನಸ್ಥಮಪಿ ರಾಜಸ್ಥಃ ಪಾಂಡವಂ ಕೋ ವಿಜೇಷ್ಯತಿ. ಒಂದು ಮಾತು, ದ್ರೌಪದಿಯಿಂದ ಸಹಿತನಾದ ಪಾಂಡವರು ತಪಸ್ವಿಯಾದ, ಗುಣವಂತಳಾದ, ಸಿಟ್ಟಾದ ದ್ರೌಪದಿಯಿಂದ ಕೂಡಿದ ಪಾಂಡವರು ವನದಲ್ಲಿ ಇರಲಿ, ರಾಜ್ಯದಲ್ಲಿ ಇರಲಿ, ಅವರನ್ನು ಸೋಲಿಸುವುದಕ್ಕೆ ಯಾರಪ್ಪನಿಂದಲೂ ಸಾಧ್ಯವಿಲ್ಲ. ಕುಬೇರನ ಲೋಕಕ್ಕೆ ಹೋಗಿ ರತ್ನವನ್ನು ತಂದರು ಇವರು. ಅಂಥವ್ರನ್ನ ಯಾರು ಸೋಲಿಸ್ತಾರೆ? ಕೇಳಿಲ್ಲಿ ಒಂದು ಮಾತು ಹೇಳ್ತೇನೆ. ದ್ರೌಪದಿ ಯಸ್ಯ ಚಾಶಾಸ್ತೆ ವಿಜಯಂ ಸತ್ಯವಾದಿನಿ. ಸತ್ಯ ಸದ್ಗುಣ ಸಂಪನ್ನಳಾಗಿರ್ತಕ್ಕಂಥ ದ್ರೌಪದಿ ನಿತ್ಯದೊಳಗೂ ಪಾಂಡವರಿಗೆ ವಿಜಯವಾಗಲಿ 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 ಎಂಬುದಾಗಿ ಅಪೇಕ್ಷೆ ಪಡ್ತಾಳೆ. ಅಂದಮೇಲೆ ಅವಳು ಮಾಡಿದ ಧರ್ಮ ಎಂದಾದರೂ ದ್ರೌಪದಿಯ ವಿರುದ್ಧವಾಗಿ ನಡೆಯಲಿಕ್ಕೆ ಸಾಧ್ಯವಾದೀತ? ತಪೋಘೋರವ್ರತ, ಅತ್ಯಂತ ಘೋರವಾದ ತಪಸ್ಸಿನಲ್ಲಿ ವ್ರತನಿಷ್ಠಳಾದ, ವ್ರತಾಚರಣೆಯಲ್ಲಿ ತತ್ಪರಳಾದ ದ್ರೌಪದಿ ವಿಜಯೀ ಭವ ಅಂತ ಹೇಳಿದಾಗ ಅಲ್ಲಿ ಪರಾಭವ ಆಗುವುದುಂಟ? ಮಂತ್ರಿ ಜನಾರ್ದನೋ ಯಸ್ಯ, ಮಹಾಮಂತ್ರಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿದ್ದಾಗ ಅಲ್ಲಿ ಎಂದಾದರೂ ಪರಾಜಯ ಉಂಟ? ಬಲಾಢ್ಯನಾದ, ಪರಾಕ್ರಮಿಯಾದ ಅಶ್ವತ್ಥಾಮನಿಗಿಂತಲೂ ಮಹಾಬಲಾಢ್ಯನಾದ, ದೇವತೆಗಳಿಗೆ ಸಮನಾಗಿರ್ತಕ್ಕಂಥ ಅರ್ಜುನ ಎದುರಿಗೆ ಇದ್ದಾಗ ಅಲ್ಲಿ ಪರಾಭವ ಆಗುವುದು ಉಂಟ? ದುರ್ಯೋಧನ ಸಹಾಯ ಬ್ರಾಹ್ಮಣ ಯಸ್ಯ, ನಿತ್ಯದೊಳಗೂ ತಾವು ಮಾಡುವ ಯಜ್ಞ, ದಾನ, ತಪಸ್ಸು, ಅನುಷ್ಠಾನ, ಚಿಂತನೆ, ಅನುಸಂಧಾನ, ಇವುಗಳು ಎಲ್ಲದರ ತಪಸ್ಸನ್ನು ಎತ್ತಿ ಎತ್ತಿ ಧರ್ಮರಾಜನಿಗೆ ಧಾರೆ ಎರೆದು ಕೊಡುವ, ಧರ್ಮರಾಜನಿಗೆ ಸಹಾಯಕ್ಕಾಗಿ ನಿಂತ ಲಕ್ಷ ಕೋಟಿ ಬ್ರಾಹ್ಮಣರು ಇರುವಾಗ ಆ ಧರ್ಮರಾಜನಿಗೆ ಎಂದಾದರೂ ಸೋಲಾಗುವುದುಂಟ? ಜಿತೇಂದ್ರಿಯನಾದ, ಧೀರನಾದ, ಧೈರ್ಯನಾಗಿರ್ತಕ್ಕಂಥ ಧರ್ಮರಾಜನಿಗೆ ಪರಾಭವ ಅಂತನ್ನುವುದು ಅವನ ಕನಸಿನಲ್ಲೂ ಅವನ ಜಾಯಮಾನದಲ್ಲೂ ಇಲ್ಲ. ಉಗ್ರ ತಪಸಂ ವೀರಂ ಕಥಂ ಜೇಷ್ಯಸಿ ಪಾಂಡವಂ. ಅತ್ಯುಗ್ರವಾದ ತಪಸ್ಸಿನಲ್ಲಿ ರತನಾದ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು ಇವ್ರನ್ನೇನಾದರೂ ಸೋಲಿಸ್ತೇನೆ ಅಂತ ಅನ್ನೋದು ಸಾಧ್ಯವಾ? ರುದ್ರದೇವರನ್ನು ಒಲಿಸಿಕೊಂಡು ಬಂದಿರತಕ್ಕಂಥ ಅರ್ಜುನನ್ನು ಸೋಲಿಸ್ತೇನೆ, ಅರ್ಜುನನ ಸಂಹಾರವನ್ನು ಮಾಡ್ತೇನೆ ಅಂತ ಅನ್ನೋದು ಸಾಧ್ಯವಾದ ವಿಚಾರವ? ಯಾಕೆ? ಎಲ್ಲಿಟ್ಟಿದೆಯಾ ನಿನ್ನ ಮನಸ್ಸು? ಒಂದು ಮಾತು ಹೇಳ್ತೇನೆ ಕೇಳಿಲ್ಲಿ, ನಾನು ಕೊನೆ ಮಾತು ಹೇಳ್ತೇನೆ. ಅಲಂ ಯುದ್ಧೇನ ತೈರ್ವೀರೈಹಿ, ಅವರ ಜೊತೆಗೆ, ಆ ಪಾಂಡವರ ಜೊತೆಗೆ ಯುದ್ಧ ಬೇಡ. ಶಾಂತಿಯನ್ನು ಮಾಡು, ಕುರುಗಳ ವೃದ್ಧಿಯಾಗತ್ತೆ, ಕುರುವಂಶದ ವೃದ್ಧಿಯಾಗತ್ತೆ. ಮಾಗಮಸ್ಸಸುತ ಮಾತ್ಯ ಸುಮಿತ್ರಶ್ಚ ಯಮಕ್ಷಮಂ. ನಿನ್ನ ಮಕ್ಕಳು, ನಿನ್ನ ಮಂತ್ರಿಗಳು, ನಿನ್ನ ಸೈನಿಕರು, ನಿನ್ನ ಸಹಾಯಕರು, ನಿನಗೆ ಅತ್ಯಂತ ಆತ್ಮೀಯ ಮಿತ್ರರು, ಇವ್ರನ್ಯಾರನ್ನು ಯಮ ಸದನಕ್ಕೆ ಕಳಿಸುವಂತಹ ದೌರ್ಭಾಗ್ಯಕ್ಕೆ ನೀನು ಭಾಗಿಯಾಗಬೇಡ ದುರ್ಯೋಧನ ಅಂತ ಹೇಳಿ ದ್ರೋಣಾಚಾರ್ಯರು ಬಹಳ ಹತಾಶದಿಂದ ಅನೇಕ ಮಾತುಗಳನ್ನು ಹೇಳ್ತಾರೆ. ಆಗ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾನೆ ವೈಶಂಪಾಯನರಿಗೆ. ಕರ್ಣನನ್ನು ಕೃಷ್ಣ ಕರೆದುಕೊಂಡು ಹೋಗಿ ಏನೋ ವಿಚಾರ ಮಾಡಿದ ಅಂತ ಹೇಳಿದ್ರಲ್ಲ, ಅಲ್ಲಿ ಏನು ವಿಚಾರವಾಯಿತು? ಏನು ಕೃಷ್ಣ ಹೇಳಿದ? ಕೃಷ್ಣ ಹೇಳಿದ ಮಾತನ್ನು ಕರ್ಣ ಕೇಳಿದ್ನ? ಕರ್ಣ ಕೇಳಲಿಲ್ಲವಾ? ಕೃಷ್ಣನ ಮಾತನ್ನು ಕರ್ಣ ಮೀರಿದ್ನ? ಅಥವಾ ಕೃಷ್ಣನ ಮಾತಿಗೆ ತನ್ನ ಮಾತನ್ನೂ ಸೇರಿಸಿ ಕೃಷ್ಣನ ಜೊತೆಗೆ ಅನುಕೂಲನಾಗಿ ಹೋದ್ನ ಅಂತ ಕೇಳಿದಾಗ ಅದರ ಪೂರ್ಣವಾದ ವಿವರವನ್ನು ವೈಶಂಪಾಯನರು ಹೇಳ್ತಾರೆ. ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ
ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು.